ಪ್ರೀತಿಯ ದೇವಜನರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನ ಪವಿತ್ರಾತ್ಮನೆಂಬ ಶೀರ್ಷಿಕೆಯಲ್ಲಿ ನಾವು ಧ್ಯಾನಿಸಿದ್ದೇವೆ. ಈ ತಿಂಗಳ ಕೊನೆಯ ಸಂದೇಶ ತಮ್ಮಿಂದ ಸಿಕ್ಕುತ್ತಿರುವ ಪ್ರತಿಯೊಂದು ಪ್ರೋತ್ಸಾಹಕ್ಕಾಗಿ, ಎಲ್ಲವುಗಳಿಗಾಗಿ, ನಿಮ್ಮಿಂದ ಸಿಕ್ಕುವ ಉತ್ತೇಜನದ ಮಾತುಗಳಿಗಾಗಿ ನಾವು ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಈ ದಿನ ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ ಲೂಕ 11ನೇ ಅಧ್ಯಾಯದ 13ನೇ ವಚನ. ಲೂಕ 11:13. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನು ನಮಗೊಂದು ಪ್ರಾರ್ಥನೆಯನ್ನು ಕಲಿಸ್ತಿದ್ದಾನೆ. ಪವಿತ್ರಾತ್ಮನ ವಿಷಯದಲ್ಲಿ ಯಾವ ರೀತಿ ಪ್ರಾರ್ಥಿಸಬೇಕೆಂಬುದನ್ನು ಆತ ನಮಗೆ ಇಲ್ಲಿ ಕಲಿಸ್ತಿದ್ದಾನೆ. ತಾನು ಪವಿತ್ರಾತ್ಮನನ್ನು ಪಡಕೊಂಡದ್ರ ಆ ವಿಶೇಷತೆ, ಶ್ರೇಷ್ಠತೆ ನಮಗೂ ದೊರಕಬೇಕೆನ್ನುವುದಕ್ಕಾಗಿ ನಾವು ಪ್ರಾರ್ಥಿಸಬೇಕೆಂಬುದನ್ನು ನಮಗೆ ತಿಳಿಸ್ತಿದ್ದಾನೆ. ಇಲ್ಲಿ ಈ ವಾಕ್ಯದ ಭಾಗ 11ನೇ ಅಧ್ಯಾಯ, ಲೂಕ 11ನೇ ಅಧ್ಯಾಯ, ಇದರ ಆರಂಭದಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದ್ದಾನೆ. ಆಗ ಶಿಷ್ಯರಲ್ಲಿ ಒಬ್ಬನು ಯೇಸು ಸ್ವಾಮಿಯ ಬಳಿಗೆ ಬಂದು ಆತನು ಒಂದು ಮನವಿನ ಕೇಳಿಕೊಳ್ತಾನೆ. ಆ ಮನವಿ ಏನೆಂಬುದಾಗಿ ಹೇಳಿದ್ರೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು. ಒಂದು ವಿಶೇಷವಾದ ವಿಷಯ. ಇಲ್ಲಿ ಈ ಶಿಷ್ಯನ ಯೇಸು ಕ್ರಿಸ್ತನ ಮುಂದೆ ಇಟ್ಟ ಬೇಡಿಕೆಯನ್ನು ನಾವು ಸ್ವಲ್ಪ ವಿಶ್ಲೇಷಿಸಿ ನೋಡುವುದಾದರೆ, ಈ ಶಿಷ್ಯನು ಬಂದು, ಸ್ವಾಮಿ, ನೀನು ಉಪದೇಶ ಮಾಡಿದ ಹಾಗೆ ಉಪದೇಶಿಸುವುದನ್ನು ನನಗೆ ಕಲಿಸು, ಹಾಗೆ ಕೇಳಿಲ್ಲ. ಸ್ವಾಮಿ, ನೀನು ಸುವಾರ್ತೆಯನ್ನು ಪ್ರಸಂಗಿಸುವ ವಿಧದಲ್ಲಿ ನಾನು ಪ್ರಸಂಗಿಸುವುದಕ್ಕೆ ನನಗೆ ಕಲಿಸು, ಹಾಗೆ ಕೇಳಿಲ್ಲ. ಅಥವಾ ಯೇಸು ಸ್ವಾಮಿ, ನೀನು ರೋಗಿಗಳನ್ನೆಲ್ಲ ಗುಣ ಮಾಡ್ತಿಲ್ಲ, ಹಾಗೆ ನಾನು ಗುಣ ಮಾಡೋದಕ್ಕೆ ನನಗೆ ಕಲಿಸು, ಹಾಗೆಯೂ ಆತನು ಕೇಳಿಲ್ಲ. ಅಥವಾ ಯೇಸು ಸ್ವಾಮಿ, ನೀನು ಅದ್ಭುತಗಳನ್ನ ಮಾಡ್ತೀಯಲ್ಲ, ಹಾಗೆ ನಾನು ಅದ್ಭುತಗಳನ್ನ ಮಾಡುವಂತೆ ನನಗೂ ಕಲಿಸು, ಹಾಗೆಯೂ ಆತನು ಕೇಳಲಿಲ್ಲ. ಅಥವಾ ನೀನು ದೆವ್ವಗಳನ್ನ ಓಡಿಸ್ತೀಯಲ್ಲ, ಅಧಿಕಾರವನ್ನು ಚಲಾಯಿಸ್ತೀಯಲ್ಲ, ಹಾಗಾದ್ರೆ ಆ ಅಧಿಕಾರದಿಂದ ನಾನು ದೆವ್ವಗಳನ್ನ ಬಿಡಿಸೋದನ್ನ ನನಗೂ ಕಲಿಸು, ಹಾಗೆ ಕೇಳಿಲ್ಲ. ಹೀಗೆ ಯಾವುದನ್ನು ಕೇಳದೆ ಆತನು ಯೇಸು ಸ್ವಾಮಿಯಲ್ಲಿ ಗಮನಿಸಿದ ಒಂದು ವಿಶೇಷತೆ ಆತನ ಪ್ರಾರ್ಥನೆ ಜೀವಿತ. ಆದರೆ ನಮಗೂ ಕಲಿಸುವುದಾಗಿ ಆತನು ಕೇಳಿಕೊಂಡ. ಯೇಸು ಸ್ವಾಮಿ ತಂದೆ ಹೃದಯ ಉಳ್ಳವನು, ಕೂಡಲೇ ಒಂದು ಪ್ರಾರ್ಥನೆಯನ್ನು ಕಲಿಸ್ತಾನೆ. ನಾವೆಲ್ಲರೂ ಅದನ್ನ ಪರಲೋಕದ ಪ್ರಾರ್ಥನೆ, ಪರಲೋಕದ ಜಪ ಎಂಬುದಾಗಿ ಚಿಕ್ಕಂದಿನಿಂದ ನಾವು ಕಲಿತುಕೊಳ್ತಾ ಅದನ್ನ ನಮಗೆ ಅವಕಾಶವಾದಾಗೆಲ್ಲ ಅದನ್ನ ಉಚ್ಚರಿಸಿ ಪ್ರಾರ್ಥಿಸುವವರು. ಆ ಪ್ರಾರ್ಥನೆ ಮಾಡುವಾಗ ಎಷ್ಟೋ ಆದರಣೆ, ಅದರೊಳಗೆ ಎಷ್ಟೋ ವಿಧದ ದೇವರ ಯೋಜನೆಗಳು ಪ್ರಕಟವಾಗ್ತದೆ. ಆ ಪ್ರಾರ್ಥನೆ ಒಂದೊಂದು ಸಾಲುಗಳು ನಮಗೆ ದೇವರ ವಾಕ್ಯದ ಕುರಿತಾಗಿ, ದೇವರ ಮುಂದಿನ ಯೋಜನೆ ಕಾಲಗಳ ಕುರಿತಾಗಿ ಎಷ್ಟೋ ಸಂಗತಿಗಳು ನಮಗೆ ಅದನ್ನು ಕಲಿಸಿಕೊಡ್ತದೆ. ಬಹಳ ಗಂಭೀರವಾದ, ವಿಸ್ತಾರವಾದ, ಬಹುಕಾಲಕ್ಕೆ ಸಂಬಂಧಪಟ್ಟ ಒಂದು ಅತ್ಯುತ್ತಮವಾದ ಪ್ರಾರ್ಥನೆಯ ಸಾಲುಗಳು, ನುಡಿಗಳು. ಈ ಪ್ರಾರ್ಥನೆನ ಆತನು ಕಲಿಸ್ತಾನೆ. ಅದರ ನಂತರದಲ್ಲಿ ಆತನು ಒಂದು ಸಾಮ್ಯ ರೂಪದಲ್ಲಿ ಮಾತನಾಡ್ತಾನೆ. ದೂರದಿಂದ ಬಂದ ಒಬ್ಬ ಸ್ನೇಹಿತ, ಈಗ ಅವನಿಗೆ ಆತನು ಬಂದು ಒಬ್ಬನು ಪ್ರಯಾಣ ಮಾಡಿ ಬಂದು ತನ್ನ ಸ್ನೇಹಿತನ ಮನೆಯೊಳಗೆ ಬಂದಿದ್ದಾನೆ. ಅವನನ್ನ ಉಳಿಸಿಕೊಂಡ ಆತನಿಗೆ ಆತಿಥ್ಯವನ್ನು ಕೊಡ್ಲಿಕ್ಕೆ, ಅಂದ್ರೆ ಅವನನ್ನು ಉಪಚರಿಸಲಿಕ್ಕೆ ಅವನ ಬಳಿ ರೊಟ್ಟಿ ಇಲ್ಲ. ಆತನು ಇನ್ನೊಬ್ಬನ ಬಳಿಗೆ ಆತನು ಹೋಗಿ ರೊಟ್ಟಿ ಕೇಳ್ತಾನೆ. ಆ ಮನುಷ್ಯ, ಈಗ ಅವನು ಒಬ್ಬರ ಮನೆಗೆ ಹೋಗಿ ಕದವನ್ನ ತಟ್ತಾನಲ್ಲ, ಆ ಮನುಷ್ಯ ಆತನು ಹೇಳ್ತಾನೆ, ಇಲ್ಲ, ನಾನು ಕದ ಹಾಕಿದ್ದೇನೆ, ನನ್ನ ಮಕ್ಕಳು ಚಿಕ್ಕ ಮಕ್ಕಳು ಅವರೆಲ್ಲ ಮಲಗಿದ್ದಾರೆ, ನನಗೆ ಎದ್ದು ನೀನು ಕೊಡ್ಲಿಕ್ಕಾಗಲ್ಲ ಎಂಬುದಾಗಿ ಉತ್ತರಿಸ್ತಾನೆ. ಆದರೆ ಹೊರಗಿರುವಂಥ ಸ್ನೇಹಿತ ಪದೇ ಪದೇ ಕದ ತಟ್ಟಿ ಅವನಿಗೆ ಕೊಡು ಎಂಬುದಾಗಿ ಕೇಳುವಾಗ ಅವನು ಇವನ ಕಾಟದ ದೆಸೆಯಿಂದ ಎದ್ದು ಅವನಿಗೆ ರೊಟ್ಟಿಯನ್ನು ಕೊಟ್ಟ ಎಂಬುದಾಗಿ ಯೇಸು ಕ್ರಿಸ್ತನು ಸೊಗಸಾಗಿ ಹೇಳ್ತಾನೆ. ಹಾಗಾದರೆ ಪ್ರಾರ್ಥನೆ ಮಾಡುವಾಗ ನಿರಾಶೆಯನ್ನುಂಟು ಮಾಡುವಂಥ ಪರಿಸ್ಥಿತಿ ಇದ್ದರೂ ನಮ್ಮ ಬಳಿ ಇಲ್ಲದನ್ನ ನಾವು ಇರುವಂಥವನ ಬಳಿಯಲ್ಲಿ ಕಾಡಿ ದೇವರನ್ನ ಕಾಡುವ ವಿಧದಲ್ಲಿ ಪ್ರಾರ್ಥಿಸಬೇಕೆಂಬುದನ್ನು ಯೇಸು ಕ್ರಿಸ್ತನು ಇಲ್ಲಿ ಕಲಿಸಿಕೊಡ್ತಿದ್ದಾನೆ. ಒಮ್ಮೆಯೋ ಅಥವಾ 2-3 ಸಾರಿ ಅಥವಾ ಕೆಲವು ಸಾರಿ ಪ್ರಾರ್ಥಿಸಿ ಯಾಕೋ ಪ್ರಾರ್ಥನೆಗೆ ಉತ್ತರ ಬರ್ತಲ್ಲ ಎಂಬುದಾಗಿ ಪ್ರಾರ್ಥನೆಯನ್ನು ಬಿಟ್ಟು ಬಿಡುವುದಕ್ಕೆ ಯೇಸು ಕ್ರಿಸ್ತನು ಹೇಳ್ತಿಲ್ಲ. ಬೇಡದೆ ಪರಲೋಕದ ಕದವನ್ನು ತಟ್ಟುವುದಕ್ಕೂ, ಬೇಡದೆ ಪರಲೋಕದಲ್ಲಿರುವ ತಂದೆಯನ್ನು ಬೇಡುವುದಕ್ಕೂ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಇದೊಂದು ತೀವ್ರ ಸ್ವರೂಪದ ಪ್ರಾರ್ಥನೆ, ಪರಲೋಕದ ದೇವರನ್ನ ಕಾಡುವಂಥ ಪ್ರಾರ್ಥನೆ. ದೇವರು
ಆತನನ್ನು ನಾವು ಕಾಡಿ ಬೇಡುವಾಗ ಆತನು ಅದಕ್ಕೆ ಪರಲೋಕದ ದೇವರು ಇಷ್ಟಪಡ್ತಾನೆ ಎಂಬುದನ್ನು ನಾವಿಲ್ಲಿ ಗ್ರಹಿಸಲಿಕ್ಕೆ ಸಾಧ್ಯ. ದೇವರಿಗೆ ಸ್ತೋತ್ರ. ಹೀಗೆಲ್ಲ ಹೇಳಿ ಮುಂದೆ ಬರುವಾಗ ನಮ್ಮ ಬುದ್ಧಿಯನ್ನು ನಮಗೆ ತೋರಿಸ್ತಿದ್ದಾನೆ. ಏನು? ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನನ್ನು ಕೊಡದೆ ಹಾವನ್ನು ಕೊಡುವನೇ? ಅಥವಾ ತತ್ತಿ ಅಂದ್ರೆ ಮೊಟ್ಟೆಯನ್ನು ಕೇಳಿದ್ರೆ ಚೇಳನ್ನು ಕೊಡುವನೇ? ಅಂದ್ರೆ ನಾವೆಲ್ಲರೂ ಕೆಟ್ಟವರೇ. ಮುಂದೆ ಹೇಳ್ತಾನೆ, ಹಾಗಾದ್ರೆ ಕೆಟ್ಟವರಾದ ನೀವು. ನಮ್ಮ ಹೃದಯವನ್ನು ನಮಗೆ ತೋರಿಸ್ತಿದ್ದಾನೆ. ಕೆಟ್ಟವರಾದ ನೀವು, ನಿಮ್ಮ ಮಕ್ಕಳು ಮೀನು ಕೇಳಿದ್ರೆ ನೀವು ಹಾವು ಕೊಡಲ್ಲ, ಮೊಟ್ಟೆ ಕೇಳಿದ್ರೆ ಚೇಳು ಕೊಡಲ್ಲ. ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥವನ್ನು ಕೊಡೋರಾದ್ರೆ, ಕೆಟ್ಟ ಹೃದಯವುಳ್ಳ ನೀವೇ ಅದನ್ನು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಬಯಸುತ್ತಾದರೆ, ಈಗ ಯೇಸುಸ್ವಾಮಿ ಹೇಳ್ತಿದ್ದಾನೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು. ನನಗೆ ಮಾತು ಬಹಳ ವಿಶೇಷವಾದ ಮಾತು. ಕಾರಣ, ಪರಲೋಕದಲ್ಲಿರುವ ದೇವರು ಯೇಸು ಕ್ರಿಸ್ತನಿಗೆ ತಂದೆ. ಆದರೆ ಯೇಸು ಕ್ರಿಸ್ತನು ನಮಗೆ ತನ್ನ ಪ್ರಾರ್ಥನೆಯಲ್ಲಿ ಕಲಿಸಿಕೊಡ್ತಾನೆ, ತನ್ನ ಬೋಧನೆಗಳಲ್ಲಿ ಹೇಳ್ತಾನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಯೇಸು ಕ್ರಿಸ್ತನು ತನ್ನ ತಂದೆಯನ್ನ ನಮಗೂ ತಂದೆ ಎಂಬುದಾಗಿ ನಮ್ಮನ್ನು ಸೇರಿಸಿಕೊಂಡು ಮಾತನಾಡ್ತಿದ್ದಾನೆ. ಎಂದ ನಿಸ್ವಾರ್ಥದ ಒಂದು ವಿಷಯ. ತನಗೆ ತಂದೆಯಾಗಿರುವವನು ನಮಗೂ ತಂದೆಯಾಗಿರಲಿ ಎಂಬುದಾಗಿ ಆತ ನಮ್ಮನ್ನು ಸೇರಿಸಿಕೊಂಡಲ್ಲ. ಈ ವಾಕ್ಯದಲ್ಲಿರುವಂಥ ವಿಶೇಷತೆ ಅಂತ ಹೇಳಿದ್ರೆ, ಈಗ ಯೇಸು ಕ್ರಿಸ್ತನು ಪರಲೋಕದಲ್ಲಿರುವ ನಿಮ್ಮ ತಂದೆ ಎಂಬುದಾಗಿ, ಪರಲೋಕದ ದೇವರು ನಮಗೆ ಮಾತ್ರ ಸ್ವಂತವೋ ಎಂಬಂತೆ ಈ ವಾಕ್ಯದಲ್ಲಿ ಪರಿಚಯಪಡಿಸ್ತಿದ್ದಾನೆ. ಈಗ ನಮಗೆ ತಂದೆಯಾಗಿರುವ ಪರಲೋಕದ ದೇವರ ಬಳಿ ನಾವೇನ್ ಕೇಳಬೇಕಂತೆ? ಪರಲೋಕದ ತಂದೆ ಬಳಿ ಏನ್ ಕೇಳಬೇಕಂತೆ? ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರೆಗೆ. ಕೆಟ್ಟವರಾದ ನಾವೇ ನಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥ ಕೊಡುವುದಾದ್ರೆ, ಪರಲೋಕದಲ್ಲಿರುವ ನಿಮ್ಮ ತಂದೆ ಆತನು ಎಷ್ಟೋ ಒಳ್ಳೆಯವನೆಂಬುದಾಗಿ ಆತನು ಯೇಸು ಕ್ರಿಸ್ತನಲ್ಲಿ ಹೇಳ್ತಿದ್ದಾನೆ. ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರೆಗೆ ಎಷ್ಟೋ ಹೆಚ್ಚಾಗಿ. ಇಲ್ಲಿ ಎಷ್ಟೋ ಹೆಚ್ಚಾಗಿ ಅನ್ನುವಂಥ ಈ ಕನ್ನಡದ ಪದ ಪ್ರಯೋಗ, ಈ ಪದಗುಚ್ಛ ಅಳತೆ ಇಲ್ಲದ ಒಂದು ವಿಷಯವನ್ನ ಹೇಳ್ತಾ ಇದೆ, ಮಿತಿ ಇಲ್ಲದ ಒಂದು ವಿಷಯವನ್ನ ಹೇಳ್ತಾ ಇದೆ. ಹಾಗಾದ್ರೆ ಪರಲೋಕದ ದೇವರು ಅಳತೆ ಇಲ್ಲದೆ ಪವಿತ್ರಾತ್ಮ ವರವನ್ನ ನಮಗೆ ಕೊಡುವನಲ್ಲವೆಂದ್ರೆ ಕೊಟ್ಟೇ ಕೊಡ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ಬಹು ನಿರ್ದಿಷ್ಟವಾಗಿ ಹೇಳ್ತಿದ್ದಾನೆ. ನಾವು ಈ ತಿಂಗಳು ಈ ಸಂದೇಶವನ್ನು ಆರಂಭಿಸಿದಾಗ ನಾವು ಆರಂಭದಲ್ಲಿ ಧ್ಯಾನಿಸಿದಂಥ ದೇವರ ವಾಕ್ಯದ ಭಾಗ ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 34ನೇ ವಚನ. ಅಲ್ಲಿ ಹೀಗೆ ಬರ್ತದೆ, ದೇವರು ಯಾರನ್ನು ಕಳಿಸಿಕೊಟ್ಟನೋ ಆತನಿಗೆ ಆತ್ಮವರವನ್ನ ಅಳತೆ ಇಲ್ಲದೆ ಅನುಗ್ರಹಿಸಿರುವುದರಿಂದ. ಹಾಗಾದ್ರೆ ಯೇಸು ಕ್ರಿಸ್ತನನ್ನ ತಂದೆ ದೇವರು ಕಳಿಸಿಕೊಟ್ಟು ಆತನ ಮೇಲೆ ಅಳತೆಲ್ಲದಷ್ಟು ಪವಿತ್ರಾತ್ಮ ವರವನ್ನು ಆತನು ಸುರಿಸಿದ್ದಾನಲ್ಲ. ಈಗ ಆ ದೇವರ ಬಳಿ, ಅದೇ ತಂದೆ ದೇವರು ಯೇಸು ಕ್ರಿಸ್ತನ ಕಳಿಸಿಕೊಟ್ಟಂತ ಅದೇ ದೇವರ ಬಳಿ ನೀನು ಹೋಗಿ ಆತನ ಬಳಿ, ದೇವರ ತಂದೆಯೇ ನನಗೆ ಪವಿತ್ರಾತ್ಮ ವರವನ್ನು ಕೊಡು ಎಂಬುದಾಗಿ. ಇಲ್ಲಿ ಆತನು ಸಾಮ್ಯದಲ್ಲಿ ಹೇಳಿದಂತೆ ಪರಲೋಕದ ದ್ವಾರವನ್ನ ಆತನು ಪವಿತ್ರಾತ್ಮ ವರ ಕೊಡುವ ತನಕ ಪದೇ ಪದೇ ತಟ್ಟುತ್ತಾ ಬೇಡುತ್ತಾ ತಂದೆ ದೇವರನ್ನ ನಾವು ಕಾಡುವಾಗ, ತಂದೆ ದೇವರು ನಮ್ಮ ಮೇಲೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡ್ತಾರೆ. ದೇವರನ್ನ ಈ ರೀತಿಯಾಗಿ ಕಾಡುವುದು ಸರಿಯೋ ಎನ್ನುವಂತ ಪ್ರಶ್ನೆ ಕೇಳಿದರೆ, ಆತನು ನಮ್ಮ ಮೇಲೆ ಪವಿತ್ರಾತ್ಮನ ಸುರಿಸುವ ತನಕ ಪರಲೋಕದ ದ್ವಾರವನ್ನು ಸತತವಾಗಿ ಬಲವಾಗಿ ತಟ್ಟುತ್ತಾ ಬಲವಾಗಿ ಕೂಗಿ ಪ್ರಾರ್ಥಿಸುವುದು, ಸುದೀರ್ಘವಾಗಿ ಪ್ರಾರ್ಥಿಸುವುದು ಸರಿಯೋ ಎಂಬುದನ್ನು ಪ್ರಶ್ನಿಸುವುದಾದರೆ ಅದು ಸರಿ. ಕಾರಣ, ನಾವು ಎಷ್ಟು ಎಡೆಬಿಡದೆ ಕೇಳ್ತೇವೋ ಅದರಲ್ಲಿ ತಂದೆ ದೇವರು ನಮ್ಮ ಹೃದಯವನ್ನು ತಿಳ್ಕೊಳ್ತಾನೆ. ಹೌದು, ಈತನು ಯಥಾರ್ಥವಾಗಿ ನಿಜವಾಗಲೂ ಪವಿತ್ರಾತ್ಮ ವರಕ್ಕಾಗಿ ಹಂಬಲಿಸ್ತಿದ್ದಾನೆ ಎಂಬುದನ್ನು ಆತನಲ್ಲಿ ತಿಳ್ಕೊಳ್ತಾನೆ. ನಾವು ಅರೆಬರೆ ಮನಸ್ಸಿನಲ್ಲಿ ಒಂದು ವೇಳೆ ಕೇಳುವುದಾದರೆ ನಾವು ಸತತವಾಗಿ ಪರಲೋಕ ರಾಜ್ಯದ ಕದವನ್ನು ತಟ್ಟುವವರಲ್ಲ, ಎಡೆಬಿಡದೆ ಪ್ರಾರ್ಥಿಸುವವರಲ್ಲ. ಆದರೆ ಅದಕ್ಕೆ ನಾವು ಬೆಲೆ ತೆತ್ತುವುದಕ್ಕೆ ಸಿದ್ಧರಾಗಿದ್ದರೆ, ಅದಕ್ಕೆ ನಾವು ಬಹಳ ಮಾನ್ಯತನ ಕೊಟ್ಟಿರುವುದೇ ಆದರೆ ಅದನ್ನು ನಾನು ಕಡ್ಡಾಯವಾಗಿ ಪಡಕೊಳ್ಳಲೇಬೇಕು, ದೇವರನ್ನ ಮಹಿಮೆ ಪಡಿಸಲೇಬೇಕು. ಯೇಸು ಕ್ರಿಸ್ತನಂತೆ ನಾನು ಸಹ ಸ್ವಲ್ಪವಾದರೂ ಜೀವಿಸಬೇಕೆಂಬುದನ್ನು ನಾವು ಅಪೇಕ್ಷಿಸುವುದಾದರೆ, ನಾವು ಎಡೆಬಿಡದೆ ಪವಿತ್ರಾತ್ಮನ ವರಕ್ಕಾಗಿ ಪರಲೋಕ ರಾಜ್ಯದ ಕದವನ್ನು ತಟ್ಟುತ್ತಾ ಎಡೆಬಿಡದೆ ಪ್ರಾರ್ಥಿಸ್ತೇವೆ. ದಿನಗಟ್ಟಲೆ, ತಿಂಗಳುಗಟ್ಟಲೆ, ಕೆಲವು ಭಕ್ತರು ವರ್ಷಗಟ್ಟಲೆ ಪ್ರಾರ್ಥಿಸಿದ್ದಾರೆ. ಅವರು ಹೇಳ್ತಾರೆ, ಇದಕ್ಕಾಗಿ ವರ್ಷಗಟ್ಟಲೆ ಅನುದಿನವೂ ಪ್ರಾರ್ಥಿಸಿರುವುದರಿಂದ ಈಗ ಯಾವುದೇ ಕಾರಣಕ್ಕೂ ನಾನು ಅದನ್ನು ಕಳ್ಕೊಳ್ಳುವುದಕ್ಕೆ ಸಿದ್ಧನಿಲ್ಲ ಎಂಬುದಾಗಿ ಕೆಲವು ಭಕ್ತರು ಹೇಳ್ತಾರೆ. ಹಾಗಾದರೆ ನಾವು ಇದಕ್ಕಾಗಿಯೇ ಯಥಾರ್ಥವಾಗಿ ಹಂಬಲಿಕೆಯನ್ನು ತಂದೆ ದೇವರ ಮುಂದೆ ನಾವು ಪ್ರಕಟಿಸಬೇಕಾಗ್ತದೆ. ಹಾಗಾಗಿ ಯೇಸು ಕ್ರಿಸ್ತನ ಈ ಸಾಮ್ಯವನ್ನು ಹೇಳಿದ್ದಾನೆ. ಆತನನ್ನು ಕಾಡುವ ವಿಧದಲ್ಲಿ ಪ್ರಾರ್ಥಿಸಬೇಕೆಂಬುದಾಗಿ ಆತನು ಹೇಳ್ತಾನೆ. ಆಗ ಯೇಸು ಕ್ರಿಸ್ತನ ಮೇಲೆ ಅಳತೆಲ್ಲದೆ ಕೊಟ್ಟ ವಿಧದಲ್ಲಿ ನಮ್ಮ ಮೇಲೆಯೂ ಎಷ್ಟೋ ಹೆಚ್ಚಾಗಿ ಮಿತಿಲ್ಲದ ವಿಧದಲ್ಲಿ ಆತನು ಪವಿತ್ರಾತ್ಮನನ್ನು ಸುರಿಸ್ತಾನೆ. ದೇವರು ನಮ್ಮ ಜೀವಿತದಲ್ಲಿ ನಾವು ಯಾವುದನ್ನು ಆತನಿಗಾಗಿ ಸಾಧಿಸಬೇಕೆಂಬಂತ ಆದ್ಯತೆಯನ್ನ, ಚಿತ್ತವನ್ನ ನಮಗಾಗಿ ಸಿದ್ಧಪಡಿಸಿದ್ದಾನೋ ಅದೆಲ್ಲವನ್ನು ಪೂರೈಸುವುದಕ್ಕಾಗಿ ಬೇಕಾದ ಪವಿತ್ರಾತ್ಮ ವರವನ್ನ, ದಿನಕ್ಕೆ ಬೇಕಾದ ಪವಿತ್ರಾತ್ಮ ವರವನ್ನ ಆತ ನಮ್ಮ ಮೇಲೆ ಸುರಿಸ್ತಲೇ ಬರ್ತಾನೆ. ಪ್ರೇರೆ,
ಪವಿತ್ರಾತ್ಮನ ವರ ಯೇಸು ಕ್ರಿಸ್ತನಲ್ಲಿ ಮಿಗಿಲಾಗಿ ಕಾರ್ಯ ಮಾಡಿದೆ. ನಂತರದಲ್ಲಿ ಕ್ರಿಸ್ತನ ಸಭೆಯಲ್ಲಿ, ಶಿಷ್ಯ ಮಂಡಳಿ, ಅಪೊಸ್ತಲರಲ್ಲಿ ಎಂಥ ದೊಡ್ಡ ಮೊತ್ತದಲ್ಲಿ ಕಾರ್ಯ ಮಾಡಿದೆ. ಹಾಗಾದರೆ ಈ ದಿನವೂ ನಮಗೆ ಈ ಪರಲೋಕದ ಬೆಂಬಲ ಬಹಳ ಅವಶ್ಯ. ಈ ಜಗತ್ತಿನಲ್ಲಿ ನಾವು ಪರಲೋಕದ ಬಲದಲ್ಲಿ ಜೀವಿಸುವಂಥದ್ದು ನಮಗೆ ಬಹಳ ಅವಶ್ಯವಾದ ವಿಷಯ. ಹಾಗಾಗಿ ಯೇಸು ಕ್ರಿಸ್ತನ ಇದೆಲ್ಲವನ್ನು ನಮಗೆ ಕಲಿಸಿಕೊಟ್ಟಿದ್ದಾನೆ. ಪ್ರೇರೆ, ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿ ನಮಗೊಬ್ಬ ಒಳ್ಳೆಯ ಹೃದಯದ ತಂದೆ ಇದ್ದಾನೆ. ಆತನ ಬಳಿ ಪವಿತ್ರಾತ್ಮನ ವರಕ್ಕಾಗಿ ಪ್ರಾರ್ಥಿಸಿದರೆ ಆತನು ಯೇಸು ಕ್ರಿಸ್ತನಿಗೆ ಕೊಟ್ಟ ಹಾಗೆ ಅಳತೆ ಇಲ್ಲದ, ಮಿತಿ ಇಲ್ಲದ ವಿಧದಲ್ಲಿ ಆತನು ಎಷ್ಟೋ ಹೆಚ್ಚಾಗಿ ಕೊಡುವನಾಗಿದ್ದಾನೆ. ಧೈರ್ಯ ತೆಗೆದುಕೊಂಡು ಆತನ ಬಳಿಗೆ ಬರೋಣ. ಪ್ರೇರೆ, ಅಂದಿನಿಂದ ನಮ್ಮ ಜೀವಿತ ಒಂದು ಹೊಸ ಬಾಳುವೆ, ಯಾವಾಗಲೂ ದೇವರನ್ನ ಮಹಿಮೆ ಪಡಿಸುವಂತ ಬಾಳುವೆ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನಿನಗೆ ಸ್ತೋತ್ರ. ಈ ಅಮೂಲ್ಯವಾದ ವಾಕ್ಯಗಳಿಗಾಗಿ ಸ್ತೋತ್ರ ಕರ್ತನೆ. ನಾವು ಈ ತಿಂಗಳೆಲ್ಲ ಯೇಸು ಕ್ರಿಸ್ತನನ್ನು ಮತ್ತು ಯೇಸು ಕ್ರಿಸ್ತನಲ್ಲಿ ಜೊತೆಯಾಗಿ ಆತನನ್ನ ಬಲಪಡಿಸಿದ ಪವಿತ್ರಾತ್ಮನ ಕುರಿತಾಗಿ, ಯೇಸು ಕ್ರಿಸ್ತನು ನಮಗೆ ಪವಿತ್ರಾತ್ಮನ ಕುರಿತಾಗಿ ತಿಳಿಪಡಿಸಿದ ಮಾತುಗಳನ್ನ ಮತ್ತು ಪವಿತ್ರಾತ್ಮನ 9 ವರಗಳು ಯೇಸು ಕ್ರಿಸ್ತನಲ್ಲಿ ಹೇಗೆ ಕಾರ್ಯ ಸಾಧಿಸಿದವು ಎಂಬುದನ್ನು ತಿಳ್ಕೊಳ್ಳುವುದಕ್ಕೆ ಸಹಾಯ ಮಾಡಿದ ದೇವರೇ, ನಾವು ನಿನ್ನನ್ನು ಸ್ತುತಿಸ್ತೇವೆ. ನಿನಗೆ ಮಹಿಮೆ ಆಗಲಿ. ನಿನ್ನನ್ನು ನಾವು ಕೊಂಡಾಡ್ತೇವೆ ಸ್ವಾಮಿ. ಅಪ್ಪ ತಂದೆ, ನಿನಗೆ ಸ್ತೋತ್ರ. ಅಪ್ಪ ತಂದೆ, ನಿನಗೆ ಸ್ತೋತ್ರ. ಕರ್ತನೆ, ಪವಿತ್ರಾತ್ಮನ ವರವನ್ನು ಹೊಂದಿಕೊಳ್ಳುವುದಕ್ಕಾಗಿ ಕರ್ತನೆ, ಒಳ್ಳೆಯ ಹೃದಯವುಳ್ಳ ಪರಲೋಕ ತಂದೆ, ನಿನ್ನ ಬಳಿಗೆ ಬಂದು ನಾವು ಕರ್ತನೆ ಬಿಡದೆ ಪರಲೋಕದ ದ್ವಾರವನ್ನ ತಟ್ಟುತ್ತಾ ಕರ್ತನೆ, ದೊಡ್ಡ ಧ್ವನಿಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ಅದಕ್ಕಾಗಿ ಹಂಬಲಿಸಿ ಪ್ರಾರ್ಥಿಸುವಂತೆ ನೀನು ನಮಗೆ ಕರೆ ಕೊಟ್ಟಿರುವಲ್ಲಿ ಕರ್ತನೆ, ಪವಿತ್ರಾತ್ಮನ ವರಕ್ಕಾಗಿಯೂ, ಪವಿತ್ರಾತ್ಮನ ಅಭಿಷೇಕಕ್ಕಾಗಿಯೂ, ಪವಿತ್ರಾತ್ಮನ 9 ವರಗಳಿಗಾಗಿಯೂ, ಪವಿತ್ರಾತ್ಮನ 9 ಫಲಕ್ಕಾಗಿಯೂ ನಿನ್ನ ಸನ್ನಿಧಿಯಲ್ಲಿ ಬೇಡಿ ಪಡಕೊಳ್ಳುವುದಕ್ಕೆ ನಾವು ಕರ್ತನೆ ಹಂಬಲ ಉಳ್ಳವರಾಗುವುದಕ್ಕಾಗಿ, ಈ ಒಂದು ಬಾಯಾರಿಕೆ ನಮ್ಮೊಳಗೆ ಉಂಟಾಗುವುದಕ್ಕಾಗಿ, ನಿಮ್ಮಲ್ಲಿ ಯಾವನಿಗಾದ್ರೂ ನೀರಡಿಕೆ ಆಗಿದ್ರೆ ನನ್ನ ಬಳಿಗೆ ಬರಲೇ ಎಂಬುದಾಗಿ ಕರೆದಾತನೆ ಕರ್ತನೆ, ನಾವು ಇಂದಿನಿಂದ ಬಾಯಾರಿಕೆ ಉಳ್ಳವರಾಗಿ ನಿನ್ನ ಬಳಿಗೆ ಬರ್ತೇವೆ. ನಮಗೆ ದಯಮಾಡಿ ಪವಿತ್ರಾತ್ಮನ ವರವನ್ನು ಕೊಡು. ದಿನವೂ ಕರ್ತನೆ, ನಾವು ನಿನಗಾಗಿ ಸಾಧಿಸಬೇಕಾದ ಚಿತ್ತವನ್ನು ನೆರವೇರಿಸಬೇಕಾದ ಕಾರ್ಯಗಳಿಗೆ ಬೇಕಾದ ಪವಿತ್ರಾತ್ಮ ವರವನ್ನು ನಮ್ಮ ಮೇಲೆ ಸುರಿಸ್ತಾ ಬಾ ಸ್ವಾಮಿ. ಈ ದಿನಗಳಲ್ಲಿ ನಿನ್ನ ರಾಜ್ಯವನ್ನು ಕಟ್ಟುವುದಕ್ಕೂ, ನಿನ್ನ ಮಹಿಮೆಪಡಿಸೋದಕ್ಕೂ ಬೇಕಾದ ಪರಲೋಕದ ಬಲವನ್ನ, ಪವಿತ್ರಾತ್ಮನ ವರವನ್ನು ನಮಗೆ ದಯಮಾಡಿ ಯೇಸು ಕ್ರಿಸ್ತನಲ್ಲಿ ಒದಗಿಸಿರಿ ಪರಲೋಕ ತಂದೆ. ಕರ್ತನೆ, ಪ್ರಾರ್ಥನೆಯನ್ನ ತಗ್ಗಿಸಿಕೊಂಡು ನನಗಾಗಿಯೂ ಕರ್ತನೆ, ಈ ಪ್ರಿಯರೆಲ್ಲರಿಗಾಗಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಬೇಡಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.